ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಧರ್ಮಸ್ಥಳ ಭಕ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಟೌನ್ ಹಾಲ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಉಳಿಸಿ, ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಇವರು ಆಗ್ರಹ ಪಡಿಸ್ತಾ ಇದ್ದಾರೆ. ಈಗ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಎರಡನೇ ಇವತ್ತು ಫಸ್ಟ್ ಖಾದಿ ರಾಷ್ಟ್ರೀಯ ಧ್ವಜ ಖಾದಿಯಲ್ಲಿ ಪ್ರಥಮವಾಗಿರುವುದು ಇವತ್ತು ಅತ್ಯಂತ ದೊಡ್ಡದು ಯಾವುದು ಅಂತ ಹೇಳಿದ್ರೆ ಅದು ಇಂಡಿಯನ್ ಆರ್ಮಿ. ತದನಂತರ ಇವತ್ತು ಎರಡನೇ ಸ್ಥಾನದಲ್ಲಿ ಈ ಒಂದು ಅತ್ಯಂತ ದೊಡ್ಡ ಮಟ್ಟದ ಧರ್ಮಸ್ಥಳದ ಭಕ್ತರು ಇವತ್ತು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ, ಕ್ಷೇತ್ರವನ್ನ ಹಾಳುಗೆಡುವ ಪ್ರಯತ್ನಗಳು ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಭಕ್ತರು ಇವತ್ತು ತುಮಕೂರಿನಲ್ಲಿ ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ನೀವು ನೋಡ್ತಾ ಇರತಕ್ಕಂಥ ದೃಶ್ಯಗಳು ತುಮಕೂರಿನಲ್ಲಿ ಧರ್ಮಸ್ಥಳದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ನೆರೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಯಾವ ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ, ಸುಮಾರು ಎಷ್ಟು ಜನ ಸೇರಿದ್ದಾರೆ ಮತ್ತು ಧರ್ಮಸ್ಥಳದ ವಿರುದ್ಧ ನಡೀತಾ ಇರೋ ಅಪಪ್ರಚಾರದ ಕುರಿತಾಗಿ ಭಕ್ತರು ಯಾವ ರೀತಿಯಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇರತಕ್ಕಂತಹ ಏನು ಇದು ಅನಾಮಿಕ ಅವರ ವಿರುದ್ಧ ಈಗ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಮಕೂರು ಜಿಲ್ಲಾ ಅಂದ್ರೆ ಧರ್ಮಸ್ಥಳ ಭಕ್ತಾಭಿಮಾನಿಗಳ ಒಂದು ಸಂಘದಿಂದ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನೂರಾರು ಸಂಖ್ಯೆಯಲ್ಲಿ ಈಗ ಧರ್ಮಸ್ಥಳದ ಭಕ್ತಾಭಿಮಾನಿಗಳು ಕೂಡ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥ ದೃಶ್ಯ ನೋಡ್ತಾ ಇರಬಹುದು. ಈಗ ಟೌನ್ ಹಾಲ್ ಸರ್ಕಲ್ ನಿಂದ ಹೊರಟಿರುವಂತಹ ಮೆರವಣಿಗೆ ರ್ಯಾಲಿ ಏನಿದೆ ಇದು ಇವಾಗ ಎಂಜಿ ಸರ್ಕಲ್ ನಲ್ಲಿ ಕೂಡ ಇರ್ತಕ್ಕಂಥದ್ದು. ಇಲ್ಲಿಗ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಜನಾಕ್ರೋಶ, ಜನಾಗ್ರಹ ಮತ್ತು ಸತ್ಯಕ್ಕೆ ಜಯವಾಗಲಿ ಅಂತ ಹೇಳಿ ಒಂದು ಸ್ಲೋಗನ್ ಹಿಡ್ಕೊಳ್ಳುವಂತೆ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ, ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಈಗ ಒಂದು ಬೋರ್ಡ್ ಗಳನ್ನ ಕೂಡ ಹಿಡಿದುಕೊಂಡು ಈಗ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ರೆ ಅವರ ಒಂದು ವಿರುದ್ಧವಾಗಿ ಒಂದು ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಮತ್ತೆ ಯೂಟ್ಯೂಬರ್ಸ್ ಗಳು ಕೂಡ ಒಂದು ಅಪಪ್ರಚಾರ ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸ್ತಾ ಇದ್ದಾರೆ. ಮತ್ತೆ ಯಾರು ಅನಾಮಿಕ ಇದ್ದಾನೆ ಆತನು ಕೂಡ ಸುಳ್ಳು ತಪ್ಪು ಸಂದೇಶಗಳನ್ನ ಕೂಡ ಕೊಡ್ತಾ ಇದ್ರೆ ಇಂಥವರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಮತ್ತೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದೊಂದಿಗೆ ನಾವಿದ್ದೇವೆ ಅಂತೇಳಿ ಈಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯಗಳು ಗಮನಿಸಬಹುದು. ಏನು ಮಳೆ ಕೂಡ ಬರ್ತಾ ಇರ್ತಕ್ಕಂಥದ್ದು, ಮಳೆಯಲ್ಲೂ ಕೂಡ ಪ್ರತಿಭಟನಾಕಾರರು ಒಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಏನು ಪ್ರತಿಭಟನಾಕಾರಿದ್ರೆ ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಈಗ ಸರ್, ಈಗ ನೀವು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀರಾ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇರೋದ್ರ ವಿರುದ್ಧ ನೋಡಿ ಸರ್, ನಮ್ಮ ಧರ್ಮದ ಬಗ್ಗೆ ಮೊದಲಿಂದ ಅನ್ಯಾಯ ಅತ್ಯಾಚಾರ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ನಾವು ಇದುವರೆಗೂ ಸಹಿಸ್ಕೊಂಡಿದ್ದೋ, ಇನ್ನು ಮುಂದೆ ಸಹಿಸ್ಕೊಳಕ್ ನಾವು ರೆಡಿ ಇಲ್ಲ. ಯಾರೋ ಒಬ್ಬ ಏನೋ ಒಂದು ಹೇಳ್ದ ಅಂದ ತಕ್ಷಣ ತನಿಖೆಗೆ ಆದೇಶ ಮಾಡ್ತದೆ ಸರ್ಕಾರ. ಅಂದ್ರೆ ಏನ್ ಮಾಡ್ತಿದ್ ಸರ್ಕಾರ ಇದುವರೆಗೂ? ಧರ್ಮ ರಕ್ಷಿತ ಧರ್ಮ ಇದ್ರೆ ಕಾಪಾಡುತ್ತೆ ನಮ್ಮನ್ನ. ಧರ್ಮಕ್ಕೆ ಯಾವತ್ತೂ ಜಯ ಸಿಗುತ್ತೆ. ಶಿವ ಶಾಂತವಾಗಿದ್ರೆ ಚಂದ. ಶಿವನ್ನ ವೀರಭದ್ರನಾಗಕ್ ಬಿಡಬೇಡ್ರಿ. ಪದೇ ಪದೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನ್ ಹೇಳ್ತೀರಾ ಸರ್, ನೀವು ಕೂಡ ಪ್ರತಿಭಟನೆಯಲ್ಲಿ ಸರ್, ಇದು ನಡೀತಾ ಇರ್ತಕ್ಕಂಥ ಷಡ್ಯಂತ್ರ ಅಷ್ಟೇ, ಬೇರೆ ಯಾವುದೇ ರೀತಿಯಲ್ಲಿ ಇದಾಗಿಲ್ಲ. ಇದು ಯಾವುದೋ ಒಂದಿಬ್ಬರು ವ್ಯಕ್ತಿಗಳಿಂದ ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಯೂಟ್ಯೂಬ್ಗರಾಗಲಿ ಎಲ್ಲರೂ ಕೂಡ ಎಲ್ಲೊಂದ್ ಕಡೆ ಅಪಪ್ರಚಾರ ಮಾಡ್ತಾ ಇದ್ರು ಅಂತೇಳಿ ಧರ್ಮಸ್ಥಳ ಸ್ಥಳೀಯರು ಹೇಳ್ತಕ್ಕಂಥದ್ದು, ಇದು ನಿಜನಾ?
ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಥಳೀಯರ ಆರೋಪ ಇರ್ತಕ್ಕಂಥ. ಸ್ಥಳೀಯರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಕ್ಕಂತ ಎಲ್ಲಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತರಿಗೆ ಗೊತ್ತು. ಇದು ಯೂಟ್ಯೂಬರ್ಗಳನ್ನ ಕಿಕ್ ಬ್ಯಾಕ್ ಕೊಟ್ಟು ಅವರನ್ನ ರೆಡಿ ಮಾಡಿದ್ದಾರೆ ಕೆಲವು ದುಷ್ಟಶಕ್ತಿಗಳು. ಆ ಕಿಕ್ ಬ್ಯಾಕ್ ಬಲಿಯಾಗಿ ಯೂಟ್ಯೂಬರ್ಗಳು ಅಪಪ್ರಚಾರ ಸುಳ್ಳು ಸುದ್ದಿಗಳನ್ನು ಮಾಡ್ತಾವ್ರೆ. ಈಗ SIT ತನಿಖೆನ ಮಾಡಬೇಕು ಅಂತ ಹೇಳಿದವರು ಈಗ SIT ತನಿಖೆಯನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾತು ಕೂಡ ಇರುವಂತದ್ದು. ಅಂದ್ರೆ ಅವರು ಮಿಸ್ಗೈಡ್ ಮಾಡ್ತಾವ್ರು ಸರ್ಕಾರನ ಮಿಸ್ಲೀಡ್ ಮಾಡ್ಕೊಂಡು ಅವರು ಯಾವುದೇ ಕಾರಣಕ್ಕೆ ಸತ್ಯನ ಪ್ರೂವ್ ಮಾಡಕ್ಕಾಗಲ್ಲ. ಅಲ್ಲಿ ಯಾವುದೋ ಎಣಗಳು ಇಲ್ಲ. ಮತ್ತೆ ಅವ್ರ ಉದ್ದೇಶ ಒಂದೇ, ಹುನ್ನಾರ ಒಂದೇ, ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಬರಬೇಕು, ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರನ್ನ ಕಡಿಮೆ ಮಾಡಬೇಕು, ಧರ್ಮಸ್ಥಳಕ್ಕಿರ್ತಕ್ಕಂಥ ಸಂಪನ್ಮೂಲ ಏನು ಹರಿದು ಬರ್ತೈತಲ್ಲ ಅದನ್ನ ತಪ್ಪಿಸ್ಬೇಕು. ಇದೆಲ್ಲ ಹುನ್ನಾರಗಳು. ಆ ಹುನ್ನಾರಕ್ಕೆ ಈ ಸರ್ಕಾರ ಮಣಿಬಾರ್ದಾಗಿತ್ತು. ಎಲ್ಲ ಒಂದ್ ಕಡೆ ಸರ್ಕಾರ ಮಣಿದಿದೆ. ಈಗ ನಮ್ಮ ಒತ್ತಾಯ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅಂದ್ರೆ ತನಿಖೆ ಮಾಡಿ, ನೀವು ಅವ್ರು ಯಾರು ಅಂತ ತನಿಖೆ ಮಾಡಿ, ಅವ್ರ ಪೂರ್ವಾಪರಗಳನ್ನು ತಿಳ್ಕೊಳ್ಳಿ, ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳಿ ಅಂತ. ಮೇಡಮ್, ಈಗ ಇನ್ನೊಂದ್ ಕಡೆ ಧರ್ಮಸ್ಥಳದ ಪರವಾಗಿ ಹಿಂದೂ ಸಂಘಟನೆಗಳು ಮಾತನಾಡೋದಕ್ಕೆ ಹಿಂದೇಟ ಆಗ್ತಾ ಇದ್ರೆ ಅನ್ನೊಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಹಿಂದೂ ಸಂಘಟನೆಗಳು ಹಿಂದೇಟನ ಕೂಡ ಆಗ್ತಾ ಇದಾರೆ ಧರ್ಮಸ್ಥಳ ಪರ ನಿಲ್ಲಕ್ಕೆ ಅಂತ. ಹಾಗೇನಿಲ್ಲ. ಅವ್ರು ಹೇಳಿರ್ತಕ್ಕಂತ ಸುಳ್ಳು ಯೂಟ್ಯೂಬರ್ಸ್ ಹೇಳಿರತಕ್ಕಂತ ಆ ಸಮೀರ್ ಮಾಡಿರಂತ ವಿಡಿಯೋ ಇಂದ ಈ ರೀತಿ ಹಿಂದೂಗಳಿಗೆ ಅವ್ರ ಮನಸ್ಸನ್ನ ಡೈವರ್ಟ್ ಮಾಡಿದ್ದಾರೆ. ಈಗ ನಿಜಾಂಶ ಏನು ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಗೊತ್ತಾಗಿ ಅವರು ಒಂದ್ ಹೆಣ್ಣಿಗೆ ನ್ಯಾಯ ಕೊಡಿಸ್ತೀವಿ ಅಂತಾರೆ. ಅಂತದ್ದು ಕರ್ನಾಟಕಾದ್ಯಂತ ಎಷ್ಟು ಹೆಣ್ಣುಗಳ ರೇಪ್ ಆಗಿದೆ, ಮರ್ಡರ್ ಆಗಿದೆ. ಆದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನೋದು ಅವ್ರ ಮನಸ್ಸಲ್ಲಿಲ್ಲ. ಇರೋದು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪೂಜ್ಯ ವೀರೇಂದ್ರ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅವರ ಇಂಟೆನ್ಷನ್. ಅವರು ನ್ಯಾಯ ಕೊಡಿಸೋರಾಗಿದ್ರೆ ಇಡೀ ಕರ್ನಾಟಕ ತುಂಬಾ ಏನು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಬಹುದಾಯ್ತು. ಯಾಕೆ ಕೊಡಿಸ್ತಾ ಇಲ್ಲ? ಏನು ನಮಗ್ ಎಂತ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತಿದೆ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಅಂತ ಹೇಳ್ಬಿಟ್ಟು. ಇದು ನಾವ್ ಹಿಂದೂಗಳು ಇವಾಗ ಜಾಗೃತಗೊಂಡಿದ್ದಾರೆ. ಅದು ಮುಂದೆ ಅವ್ರಿಗೆ ಯಾವುದೇ ರೀತಿಯಂತ ಇಂತ ಕೆಟ್ಟ ಆಲೋಚನೆಗಳು ಬರಬಾರ್ದು. ನಾವು ಮುಂದೆ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಹಿಂದೂ ದೇವಸ್ಥಾನನ ಉಳಿಸ್ಕೊಳ್ಳೋಕೆ. ಈಗ ಮತ್ತೊಬ್ರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಮೇಡಮ್, ಈಗ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿದ್ದೀರಾ, ಏನ್ ಒತ್ತಾಯ ಮಾಡ್ತೀರಾ ಮೇಡಮ್? ಒತ್ತಾಯ ಮಾಡೋದು ಏನೂ ಇಲ್ಲ. ಈಗಾಗ್ಲೇ ಏನು ಅಗಿತಾ ಇದ್ದಾರೆ ಧರ್ಮಸ್ಥಳದಲ್ಲಿ, ಇದೆಲ್ಲ ಬುರುಡೆ, ಏನೂ ಇಲ್ಲ. ನಾನು ಧರ್ಮಸ್ಥಳದಲ್ಲಿ ಹುಟ್ಟಿದ್ದು, ನಂದು ಬೆಳ್ತಂಗಡಿ ತಾಲೂಕೆ. ನಾನು ನೋಡ್ದಂಗೆ ಅಲ್ಲಿ ಅಂತದ್ದು ಏನು ನಡೆದಿಲ್ಲ. ಇದು ಸುಮ್ನೆ ಇದೆಲ್ಲ ಬುರುಡೆ ಗ್ಯಾಂಗ್ಗಳಲ್ಲಿ ಸೇರ್ಕೊಂಡು ಇವ್ರು ದುಡ್ಡು ಮಾಡೋಕ್ಕೋಸ್ಕರ ಈ ತಿಮ್ಮರೊಡ್ಡಿ ಇರ್ಬೋದು, ಮೊಹಮ್ಮದ್ ಸಮೀರ್ ಇರ್ಬೋದು, ಮೆಟ್ಟಣ್ಣ ಇರ್ಬೋದು, ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ದುಡ್ಡು ಮಾಡೋಕೊಂದು ಪ್ಲಾನ್ ಮಾಡ್ತಿದ್ದಾರೆ. ಇವರಿಗೆ ಬೇರೆ ಯಾವ್ದು ಉತ್ಪತ್ತಿ ಇಲ್ಲ. ಅದಕ್ಕೋಸ್ಕರ ಇಂತ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಧರ್ಮಸ್ಥಳ ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಏನ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ ಚಾನಲ್ನವರು, ಅವರಿಗೆ ಯಾವಾಗ್ಲೂ ಒಂದೇ ಧಿಕ್ಕಾರ ಇರುತ್ತೆ. ಮತ್ತೆ ಏನು ವೀರೇಂದ್ರ ಹೆಗಡೆ ಅವರಿಗೆ ಯಾವಾಗ್ಲೂ ಜಯ ಇರುತ್ತೆ, ಮತ್ತೆ ಮಂಜುನಾಥ ಸ್ವಾಮಿಗೂ ಜಯ ಇರುತ್ತೆ. ಏನ್ ಸಮೀರು ಮತ್ತೆ ತಿಮ್ಮರೋಡಿ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಏನ್ ಇದ್ರ ಬಗ್ಗೆ ಅವಹೇಳನಕಾರಿ ಮಾಡಿ ಒಬ್ಬ ಯಾರೋ ಅನಾಮಿಕನ್ನ ಕರ್ಕೊಂಡ್ಬಂದು ಇದರಲ್ಲಿ 20 ವರ್ಷದ ಹಿಂದಿನ ತಲೆಬುರುಡೆ ಇದೆ, ಅದಿದೆ, ಇದಿದೆ, 13 ಜಾಗಗಳಲ್ಲಿ ಊತಿದ್ದಾರೆ ಅಂತ ಹೇಳಿ ಅದ್ರ ಯಾವುದೇ ಆದಂತಹ ಒಂದಾದ್ರೂ ಒರಿಜಿನಾಲಿಟಿ ಸಿಗದೆ ಇರೋದ್ರಿಂದ ಅವರಿಗೆ ಧಿಕ್ಕಾರ. ಆದ್ರಿಂದ ತುಮಕೂರು ಜಿಲ್ಲಾ ಜನಜಾಗೃತಿಯಿಂದ ಈ ದಿನ ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಸಿಗಲಿ, ಧರ್ಮ ರಕ್ಷಣೆಗೆ ಒಂದು ನ್ಯಾಯ ಸಿಗಲಿ ಅಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ ಅಂತ. ಸರ್, ಈ ಒಂದು ಹೋರಾಟ ನಾವ್ ಇದ್ ಮಾಡ್ಬೇಕು ಅಂತಂದ್ರೆ ಅದನ್ನ ಮಂಪ್ರು ಪರೀಕ್ಷೆಗೆ ಹಾಕ್ಬೇಕು. ಬ್ರೈನ್ ಮ್ಯಾಪಿಂಗ್ ಹಾಕಿದ್ರೆ ಸತ್ಯ ಹೊರ ಬರುತ್ತೆ. ಎಷ್ಟೋ ದೊಡ್ಡದಾಗಿ ಹೇಳ್ತಾರಲ್ಲ, ಈಗ ಏನ್ ಮಾಡ್ಬೇಕು ಅಂದ್ರೆ ಬ್ರೈನ್ ಮ್ಯಾಪಿಂಗ್ ಹಾಕಿದ್ರೆ ಗೊತ್ತಾಗುತ್ತೆ ಯಾವ ಸತ್ಯ ಯಾವ ಸುಳ್ಳು ಅಂತ. ಒಂದು ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇವರಿಗೆ ಗೊತ್ತಾಗ್ತಾ ಇಲ್ಲ. ಮೊದಲು ಅದನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಬೇಕು, ಮಂಪ್ರು ಪರೀಕ್ಷೆಗೆ ಹಾಕಿದ್ರೆ ಮತ್ತೆ ಸತ್ಯ ಹೊರ ಬರುತ್ತೆ. ಇದಿಷ್ಟು ಪ್ರತಿಭಟನಾಕಾರರು ಹೇಳ್ತಾ ಇರ್ತಕ್ಕಂಥ ಮಾತು. ನಾವು ಧರ್ಮಸ್ಥಳವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು, ಮತ್ತೆ ಯಾರು ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ರೆ ಅಂತವರ ವಿರುದ್ಧ ಒಂದು ಕಾನೂನು ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.